ಆಲ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನಂತ ಅಂದರೆ ಇವತ್ತು ನಾನು ನನ್ನ ಡೇ ಇನ್ ಮೈ ಲೈಫ್ನ ವ್ಲಾಗ್ ಮಾಡ್ತಾಯಿದ್ದೀನಿ. ಮೋಸ್ಟ್ ಆಫ್ ದ ಟೈಮ್ ನಾನು ನನ್ನ ರೂಮಲ್ಲೇ ಕಾಲ ಕಳಿತೀನಿ. ಆ್ಯಂಡ್ ಮತ್ತು ಈಗ ಸ್ವಲ್ಪ ಜಾಸ್ತಿ ಆಗಿದೆ, ಯಾಕಂತಂದರೆ ನನ್ನ ತಂಗಿ ಅವಳ ವೆಕೇಷನ್ಗೆ ಇಲ್ಲಿ ನಮ್ಮ ಮನೆಗೆ ಬಂದಿದ್ದಾಳೆ. ಮತ್ತು ಇವತ್ತು ಏನಂತ ಅಂದರೆ ವಿ ಥಾಟ್ ವಿಲ್ ಮೇಕ್ ಅ ಚೀಸ್ ಕೇಕ್ ಫ್ರಮ್ ಸ್ಕ್ರ್ಯಾಚ್. ವಿ ಆರ್ ಮೇಕಿಂಗ್ ಲೋಟಸ್ ಬಿಸ್ಕ್ ಆಫ್ ಚೀಸ್ ಕೇಕ್ ಮಾಡ್ತಾಯಿದ್ದೀವಿ. ಸೊ ನಾನು ಯಾವಾಗಲೂ ಬೇಕ್ ಮಾಡಿದಾಗ ಇಟ್ ವಿಲ್ ನೆವರ್ ಟರ್ನ್ ಔಟ್ ಟು ಬಿ ಗುಡ್. ನಾನು ಎಷ್ಟೊಂದು ಸಲ ಕೇಕ್ನ ಟ್ರೈ ಮಾಡ್ತಿದ್ದೀನಿ ಆ್ಯಂಡ್ ನಾಟ್ ಇವನ್ ಅ ಸಿಂಗಲ್ ಟೈಮ್ ದ ಕೇಕ್ ಹ್ಯಾಸ್ ಟರ್ನ್ ಔಟ್ ಟು ಬಿ ಗುಡ್. ಯಾವಾಗಲೂ ಲೈಕ್ ಒಂದು ತುಂಬ ಸ್ವೀಟ್ ಆಗೋಗಿರುತ್ತೆ, ಇಲ್ಲಾಂದರೆ ಫ್ಲೋರ್ ತುಂಬ ಜಾಸ್ತಿ ಹಾಕ್ಬಿಟ್ಟಿರ್ತೀನಿ, ಹಂಗಾಗಿರುತ್ತೆ. ಇಲ್ಲಾಂದರೆ ಒಂದೊಂದು ಸಲ ಸ್ವೀಟೇ ಇರೋಲ್ಲ, ಲೈಕ್ ಇಲ್ಲ ಸೀದೋಗ್ಬಿಟ್ಟಿರುತ್ತೆ ಹಂಗೆ. ಸೊ ಐ ಥಾಟ್ ಇದು ಹೆಂಗಿದ್ರು ಬೇಕ್ ಮಾಡೋದಿರಲ್ಲ, ಜಸ್ಟ್ ಫ್ರಿಜ್ಜಲ್ಲಿಟ್ಟು ಅದು ಸೆಟ್ ಆಗೋ ತನಕ ಬಿಡಬೇಕು. ಸೊ ಐ ಥಾಟ್ ಇಟ್ ವಿಲ್ ಟರ್ನ್ ಔಟ್ ಟು ಬಿ ಗುಡ್. ಸೊ ಐ ಹೋಪ್ ಇಟ್ ವಿಲ್ ಆ್ಯಕ್ಚುಲಿ ಟರ್ನ್ ಔಟ್ ಬಿ ಗುಡ್. ಆ್ಯಂಡ್ ತುಂಬ ಸ್ವೀಟ್ ಇರಬಾರ್ದು ನನಗೆ, ಮತ್ತು ಕೇಕೆಲ್ಲ ಸ್ವೀಟ್ ಇದ್ದರೆ ನನಗೆ ಆಗೋದಿಲ್ಲ. ಸೊ ಲೆಟ್ಸ್ ಸಿ. ನಾನು ಅದಕ್ಕೆ ಸ್ವಲ್ಪ ಸ್ವೀಟೆಲ್ಲ ಹಾಕಿ ಮಾಡಿದ್ದೀನಿ, ಇನ್ನೂ ಮಾಡಿಲ್ಲ. ವಿಲ್ ಜಸ್ಟ್ ಲೆಟ್ ದ ಮೋಲ್ಡ್ ಸೆಟ್ ಕೆಳಗಡೆ ಲೇಯರು. ನಾನಿನ್ನೂ ಸ್ನಾನ ಮಾಡಿಲ್ಲ. ಸೊ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಮತ್ತೆ ಹೋಗಿ ನಾನು ನನ್ನ ತಂಗಿ ವಿಲ್ ಆ್ಯಕ್ಚುಲಿ ಮೇಕ್ ದ ಆ್ಯಕ್ಚುಯಲ್ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೀವಿ. ಲೆಟ್ಸ್ ಸಿ. ಸೊ ಸಾಯಂಕಾಲ ತನಕ ಕಾಯಬೇಕಾಗುತ್ತೆ ಟೇಸ್ಟ್ ಮಾಡಬೇಕು ಅಂತ ಅಂದರೆ. ಲೆಟ್ಸ್ ಸಿ ಹೌ ದ ಕೇಕ್ಸ್ ಕನ್ ಟರ್ನ್ ಔಟ್. How excited are you, Amma, for the cheesecake? Actually this much. Only this much, because Yes. it's this much. The cake is this big. Yeah, and we are doing it in a heart-shaped mold, not Yeah. in the round one. Because I love her. Wow. ಸೊ ಜಸ್ಟ್ ನಾವು ಐ ಫಿನಿಶ್ಡ್ ಫ್ರೆಶನಿಂಗ್ ಅಪ್. ಸೊ ಈಗ ನಾನು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ ಮಾಡ್ತೀನಿ. ನಂದು ತುಂಬ ಜಾಸ್ತಿ ಸ್ಕಿನ್ ಕೇರ್ ರುಟೀನ್ ಸ್ಟೆಪ್ಸ್ ಇಲ್ಲ, ಜಸ್ಟ್ ವೆರಿ ಸಿಂಪಲ್ ಆಗಿ ಮಾಡ್ಕೊತೀನಿ. ನಾವು ಕೇಕೆಲ್ಲ ಮಾಡಾದ್ಮೇಲಿಂದ ನಮ್ಮಮ್ಮ ನೆಕ್ಸ್ಟ್ ಡೇ ಆ್ಯಕ್ಚುಲಿ ಕಿಟ್ಟಿಗೆ ಹೋಗ್ತಾಯಿದ್ರು. ಅವರೇ ಆರ್ಗನೈಸ್ ಮಾಡ್ತಾಯಿದ್ರಿಂದ ಅವರು ಲೈಕ್ ಥೀಮ್ ಎಲ್ಲ ಸೆಲೆಕ್ಟ್ ಮಾಡಿದರು. ಸೊ ಅದಕ್ಕೆ ಬೇಕಾದಂಥ
ಪ್ರಾಪ್ಸ್ ಎಲ್ಲ ನಾವು ರೆಡಿ ಮಾಡಿಕೊಡ್ತಾಯಿದ್ವಿ. ಅಷ್ಟರಲ್ಲಿ ನಮಗೆ ಈ ಕೇಕ್ ಎಲ್ಲ ರೆಡಿ ಮಾಡಿದ್ವಿ ನಾವು, ಲೈಕ್ ಸ್ವಲ್ಪ ಟಾಪಿಂಗ್ಸ್ ಎಲ್ಲ ಹಾಕಿ ಬಿಸ್ಕೆಟ್ ಇದೆ. ಆಮೇಲಿಂದ ಅವರು ಗೇಮ್ ಎಲ್ಲ ಆಡಿಸ್ಬೇಕು ಅಂದ್ಕೊಂಡಿದ್ರು. ಸೊ ಅದಕ್ಕೆ ಅವರು ಎಷ್ಟೊತ್ತು ಬೇಕಾಗುತ್ತೆ, ಹೆಂಗೆ ಆಡ್ಬೋದು, ಇದನ್ನು ಆಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಥರ, ನಾನು ನನ್ನ ತಂಗಿ ಕೂಡ ಇದ್ವಲ್ಲ, ಸೊ ಹಂಗೆ ನಾವು ಒಂಥರ ಫನ್ ಥರ ಇರುತ್ತೆ, ಹಂಗೆ ಆಟ ಆಡ್ಬೋದು, ಟೈಮ್ ಪಾಸ್ ಆಗುತ್ತೆ ಅಂತ ಆ್ಯಕ್ಚುಲಿ ನಾವೆಲ್ಲ ಕೂತ್ಕೊಂಡು ಆಟ ಆಡಿದ್ವಿ. ಇಟ್ ವಾಸ್ ವೆರಿ ಫನ್ ಬಿಕಾಸ್ ನಾನು ನನ್ನ ತಂಗಿ ಯಾವಾಗಲೂ ಲೈಕ್ ನನ್ನ ರೂಮಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ನೋಡ್ತಾಯಿದ್ವಿ, ಇಲ್ಲಾಂದರೆ ಊನೋ ಆಡ್ತಾಯಿದ್ವಿ, ಇಲ್ಲ ಮೊನೊಪೊಲಿ ತಂದಿದ್ರೆ ಇಲ್ಲ ಮೊನೊಪೊಲಿ ಆಡ್ತಾಯಿದ್ವಿ. ಬಟ್ ದಿಸ್ ವಾಸ್ ರಿಯಲಿ ವೆರಿ ಫನ್. ನಾವೆಲ್ಲ ಕೂತ್ಕೊಂಡು ಆಟ ಆಡಿದ್ದು. ಸೊ ದಟ್ ಈಸ್ ಹೌ ಆರ್ ಆಫ್ಟರ್ನೂನ್ ವೆಂಟ್. ಮತ್ತು ಕೇಕ್ ವಿಷಯಕ್ಕೆ ಬಂದಾಗ ನಾವು ಫ್ರಿಜ್ಜಲ್ಲಿ ಇಟ್ಟಿದ್ವಿ, ಮತ್ತು ಅದು ಸೆಟ್ ಆಗ್ತಾ ಇರಲಿಲ್ಲ. ಮತ್ತು ನಾವು ಕಂಡೆನ್ಸ್ ಮಿಲ್ಕ್ನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ವಿ, ಸೊ ಅದಕ್ಕೆ ಅದು ಸರಿಯಾಗಿ ಸೆಟ್ ಆಗ್ತಾ ಇರಲಿಲ್ಲ. ಮತ್ತು ಟೇಸ್ಟ್ ಎಲ್ಲ ಚೆನ್ನಾಗಿತ್ತು, ಸ್ವೀಟು ತುಂಬ ಜಾಸ್ತಿ ಪವರಿಂಗ್ ಆಗಿದೆ ಅಂತ ಏನೂ ಅನಿಸ್ತಾ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಸ್ವಲ್ಪ ರನ್ನಿ ಆಗಿತ್ತು ಕೇಕು, ಚೀಸ್ ಕೇಕ್ ಥರ ಸ್ವಲ್ಪ ಗಟ್ಟಿಯಾಗಿ ಇರಲಿಲ್ಲ. ಬಟ್ ಇಟ್ ವಾಸ್ ವೆರಿ ಫನ್ ಆ್ಯಕ್ಚುಲಿ. ಮೀ ಆ್ಯಂಡ್ ಮೈ ಸಿಸ್ಟರ್ ಮೇಕಿಂಗ್ ಅ ಚೀಸ್ ಕೇಕ್. ಇದು ಫಸ್ಟ್ ಟೈಮ್ ನಾನು ಚೀಸ್ ಕೇಕ್ ಮಾಡ್ತಾಯಿದ್ದಿದ್ದು, ಯಾವತ್ತೂ ನಾನು ಮಾಡಿರಲಿಲ್ಲ, ಮತ್ತು ಅವಳು ಕೂಡ ಯಾವತ್ತೂ ಕೇಕೆಲ್ಲ ಬೇಕ್ ಮಾಡಿರಲಿಲ್ಲ. ಮತ್ತು ಅದನ್ನು ನಾವು ಮದರ್ಸ್ ಡೇಗೆ ಅಂತಲೇ ಮಡಗಿದ್ದು. ಆ್ಯಕ್ಚುಲಿ ಅವತ್ತೇ ಮಾಡಿ ತಿನ್ಕೊಂಡು ಬಿಡೋದ ಅಂದ್ಕೊಂಡ್ವಿ, ಬಟ್ ನಮ್ಮಮ್ಮ ಲೈಕ್ ನಾಳೆ ಮದರ್ಸ್ ಡೇ ಅಲ್ವಾ, ಅದನ್ನು ಇಟ್ಟು ಅದನ್ನೇ ಕಟ್ ಮಾಡತ್ತಾ ಬಿಡು ಅಂತ ಹೇಳಿದ್ರು. ಸೊ ಅದಕ್ಕೆ ಅದ್ರ ಮೇಲೆ ಎಮ್ ಅಂತ ಬರೆದಿದ್ದು, ಬಿಕಾಸ್ ಮದರ್ಸ್ ಡೇ ಅಂತ ಹಂಗೆ ಎಮ್ ಅಂತ ಬರೆದಿದ್ದೀವಿ. ನಮ್ಮ ಅತ್ತೆ ಕೂಡ ಮಿಸ್ ಆದರು ಈ ಸಲ, ಇಲ್ಲಾಂದರೆ ಅವ್ರನ್ನೂ ಕರೆದು ಆ್ಯಕ್ಚುಲಿ ನಾವೆಲ್ಲ ಕೇಕೆಲ್ಲ ಕಟ್ ಮಾಡ್ಬೋದಿತ್ತು. ಬಟ್ ಅವರೆಲ್ಲೋ ಹೋಗಿದ್ರು ಅಂತ ಅವರು ಕೂಡ ಮಿಸ್ ಆದರು ನಮಗೆ. ಬಟ್ ಇಟ್ಸ್ ಫೈನ್, ವಿ ಎಂಜಾಯ್ಡ್ the process of making the cake, and even the afternoon went very well. ತುಂಬ ಚೆನ್ನಾಗಿ ಆಟ ಆಡಿದ್ವಿ. You got 29. ಜಾಸ್ತಿ ಆಯ್ತಾ? ಹಾಂ. ಅವಳಿಗೆ ತಿದ್ಬಿಟ್ಟು ನಾನು ನೋಡೋಣ. ವಾ, ಇಲ್ಲ ಇರಿ. ಇಟ್ಬಿಟ್ಟು ಜಾಸ್ತಿ ಅದೇ ಅದೊಂದು ಹೋಯ್ತು ಅಷ್ಟೇ ಮುಗೀತು ಬಿಡು. ಸೋತ್ಲು ಪಾಪ. ಸ್ಲೋ ಮಾಡಬೇಕು, ಅದಕ್ಕೆ ನಿಧಾನಕ್ಕೆ ಪುಷ್ ಮಾಡಬೇಕು, ರೋಲ್ ಮಾಡೋದಲ್ಲ, ಪುಷ್ಷು. ಅಲ್ಲ, ಅದನ್ನ ಟಚ್ ಮಾಡ್ಕೊಂಡು ನನಗೆ ಕಾಯಿನ ಟಚ್ ಮಾಡ್ಕೊಂಡು ಹೋಗೋಕ್ಕೆ ನೀನೇ ಬೇಕಾ? ಹೆಂಗೆ ಹೋಗುತ್ತೆ ಅದು? ಇಲ್ಲ ಅಷ್ಟೇ ಮುಗೀತದು, ಸೋತೆ ಅಲ್ಲಿ. ಕಾಯಿನ ಟಚ್ಚೇ ಮಾಡಂಗಿಲ್ಲ, ಆರಾಮಾಗಿ ಟಚ್ ಮಾಡ್ಕೊಂಡು ಹೋಗ್ತೈತೆ. ಎವ್ರಿವನ್, ಸೊ ನಾನು ಈಗ ಊಟ ಎಲ್ಲ ಮಾಡಿ ನಮ್ಮಮ್ಮ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಸಿದ್ರು, ಯಾಕಂದರೆ ನಾಳೆ ಕಿಟ್ಟಿಗೆ ಹೋಗ್ತಾ ಇದ್ದಾರೆ. ಸೊ ಅವರೇ ಆರ್ಗನೈಸ್ ಮಾಡ್ತಾ ಇರೋದ್ರಿಂದ ಈ ಕಿಟ್ಟಿನ ಅವರೇ ಒಂದು ಥೀಮ್ ಮಾಡ್ಕೊಂಡು
ಆಟಗಳನ್ನೆಲ್ಲ ಅವರೇ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಅದು ಆಟ ಹೆಂಗೆ ಆಡ್ಬೋದು ಅಂತೆಲ್ಲ ಆ್ಯಕ್ಚುಲಿ ನಮಗೆ ತೋರಿಸಿ ಲೈಕ್ ಎಷ್ಟು ಟೈಮ್ ಒಳಗಡೆ ಮಾಡ್ಬೋದು ಆಗುತ್ತೆ ಅಲ್ವೋ ಅಂತ ನೋಡ್ಕೊಂಡು ನಾವು ಎಲ್ಲ ಸ್ವಲ್ಪ ಫನ್ ಮಾಡ್ಕೊಂಡು ಬಂದ್ವಿ. ಮತ್ತು ಚೀಸ್ ಕೇಕ್ ವಿಷಯಕ್ಕೆ ಬಂದರೆ ಲೈಕ್ ಅದು ರೆಡಿ ಆಗಿದೆ, ಬಟ್ ಅದು ಸೆಟ್ ಆಗಬೇಕು. ಏನಂತ ಅಂದರೆ ನಮ್ಮಮ್ಮ ಇನ್ನೂ ಸ್ವಲ್ಪ ಅದಕ್ಕೆ ಬಿಸ್ಕಾಫ್ ಸಾಸ್ ಎಲ್ಲ ಹಾಕ್ತಾಯಿದ್ದಾಗ ನಮ್ಮಮ್ಮ ಬಂದು ಲೈಕ್ ನನ್ನ ಹೆಸರು ಬರೆದ್ಬಿಡು, ನಾನೇ ಕಟ್ ಮಾಡ್ತೀನಿ ಅಂತೆಲ್ಲ ರೇಗಿಸ್ತಾಯಿದ್ರು. ಸೊ ಅದಕ್ಕೆ ನಾನು ಹೇಳ್ತಾಯಿದ್ದೆ ಲೈಕ್ ದಿಸ್ ಇಸ್ ಮೈ ಬರ್ಡೇ ಮಂತ್, ಸೊ ಇಟ್ಸ್ ಲೈಕ್ ನಿನ್ನ ಇನ್ಶಿಯಲ್ ಆಗಿ ಬರೀ, ನಾನು ಎಮ್ ಅಂತ ಬರ್ಕೊತೀನಿ ಅಂತ ಹೇಳ್ತಿದ್ದೆ. ಆವಾಗ ನಮ್ಮ ಅಮ್ಮನೇ ನಾಪ್ಸಿದ್ರು, ನಾಳೆ ಕಟ್ ಮಾಡೋದ ಬಿಡು ಕೇಕ್ನ ಅಂತ. ನನ್ನ ತಂಗಿ ಆ್ಯಕ್ಚುಲಿ ಇಷ್ಟಪಟ್ಟು ಅದು ಚೀಸ್ ಕೇಕೇ ಮಾಡಬೇಕು ಅಂತ ಹೇಳಿ ನಾವಿಬ್ಬರು ಸೇರ್ಕೊಂಡು ಮಾಡಿದ್ದು. ನಾನೇನಂದರೆ ಅವಳು ಬರೋದೇ ಅಪರೂಪ ಆ್ಯಕ್ಚುಲಿ ನಮ್ಮ ಮನೆಗೆ. ಸೊ ಬಂದಿದ್ದಾಳೆ, ಅವಳು ತಿನ್ನಲಿ ಬಿಡು ಅಂತ ನಾನು ಇದು ಮಾಡ್ತಾಯಿದ್ದೆ. ಸೊ ಅವಳು ಇಲ್ಲ ಅಕ್ಕ ನಾಳೆನೇ ಕಟ್ ಮಾಡೋದ ಬಿಡಿ ಮದರ್ಸ್ ಡೇಗೆ ಅಂತ ಹೇಳಿದ್ರು. ಸೊ ಇಟ್ಸ್ ಲೈಕ್ ಬರೀ ಎಮ್ ಅಂತ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀವಿ. ನಾಳೆ ಅಷ್ಟರಲ್ಲಿ ಸೆಟ್ ಆಗುತ್ತೆ ಮತ್ತು ಇನ್ನೂ ಒಳ್ಳೆಯದು ನಾಳೆ ಹೋಲ್ ನೈಟ್ ಇಟ್ಟರೆ ಅಂತ ನಾನು. ಸೊ ಅದಕ್ಕೆ ಮತ್ತು ಈಗ ಈ ಒಂದು ವಾಚ್ ಬಂತು. ಸೊ ಇದನ್ನು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ನಮ್ಮಮ್ಮಂಗೆ ಮದರ್ಸ್ ಡೇಗೆ ಗಿಫ್ಟ್ ಕೊಡೋಣ ಅಂತ. ಆ್ಯಕ್ಚುಲಿ ಇಟ್ಸ್ ಲೈಕ್ ಐ ಥಿಂಕ್ ಇಟ್ಸ್ ಅರೌಂಡ್ 250 ಏನೋ ಅನಿಸುತ್ತೆ. ಸೊ ಐ ಬಾಟ್ ದಿಸ್ ಫಾರ್ ಮೈ ಮದರ್. ಇದು ಡಾರ್ಕ್ ಗ್ರೀನ್ ಕೂಡ ಇತ್ತು ಇಲ್ಲಿ ಒಳಗಡೆ, ಬಟ್ ನಂಗೆ ಆ್ಯಕ್ಚುಲಿ ಅದೇ ಇಷ್ಟ ಆಗಿದ್ದು. ಬಟ್ ನನ್ನ ತಂಗಿಗೆ ಇದು ಇಷ್ಟ ಆಯಿತು. ಆ್ಯಂಡ್ ಐ ವಾಸ್ ಲೈಕ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ನಾನು ಇದನ್ನು ತರಿಸ್ಕೊಂಡೆ ಫಾರ್ ಮೈ ಮದರ್. ಮತ್ತು ಈಗ ಏನಿಲ್ಲ, ನನ್ನ ತಂಗಿ ಅವಳು ಕೆಳಗಡೆ ಟಿ ವಿಲಿ ಏನೋ ನೋಡ್ತಾ ಇದ್ದಾಳೆ, ನಾನು ಈಗ ಲ್ಯಾಪ್ಟಾಪಲ್ಲಿ ಅದೇನು ನೋಡ್ತೀನೋ ಗೊತ್ತಿಲ್ಲ. ಸೊ ಐ ಥಿಂಕ್ ಈವ್ನಿಂಗ್ ಹೀಗೆ ಹೋಗುತ್ತೆ ಅನಿಸುತ್ತೆ. ರಾತ್ರಿ ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ನಾವು ಏನಾದರೂ ಗೇಮ್ಸ್ ಆಡ್ತಾನೆ ಇರ್ತೀವಿ. ಲೈಕ್ ಲೈಕ್ ನನ್ನ ಹತ್ರ ಒಂದು ಟ್ರಬ್ಲಿಂಗ್ ಮಂಕೀಸ್ ಇದೆ, ವರ್ಡ್ ಬಿಲ್ಡಿಂಗ್ ಗೇಮ್ ಇದೆ, ಮತ್ತು ಈಗ ನಿನ್ನೆಯಿಂದ ಕ್ಯಾರಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾಳೆ ಅವಳು ಹೊರಟೋಗ್ತಾಳೆ ಅವಳ ಮನೆಗೆ ಮತ್ತೆ ವಾಪಸ್ಸು. ಸೊ ಐ ಥಿಂಕ್ ಲಾಸ್ಟ್ ಒಂದು ದಿವಸ ಇದೆ. ಐ ಥಿಂಕ್ ಏನು ಆಡ್ತೀವಿ ಗೊತ್ತಿಲ್ಲ, ಬಟ್ ವಿಲ್ ಡೆಫಿನೆಟ್ಲಿ ಮೋಸ್ಟ್ ಆಫ್ ದ ಟೈಮ್ ನಾವು ಈವ್ನಿಂಗ್ಸಲ್ಲಿ ಏನಾದರೂ ಆಟ ಆಡ್ತೀವಿ, ಹಂಗೆ ಬಿಡೋಲ್ಲ. ಆ್ಯಂಡ್ ಸಮ್ಟೈಮ್ಸ್ ವಿ ಸಿಟ್ ಆ್ಯಂಡ್ ವಾಚ್ ಹಾರರ್ ಮೂವೀಸ್. ನೆನ್ನೆ ಕೂಡ ಐ ಥಿಂಕ್ ವಿ ಸಾ ಹಾರರ್ ಮೂವಿ. ಮೊನ್ನೆ ಕೂಡ ನಾವು ಹಾರರ್ ಮೂವಿ ನೋಡ್ಕೊಂಡು ಕೂತಿದ್ವಿ. ಸೊ ಟುಡೇ ಅವಳು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ಲು. ನನಗೂ ಮತ್ತು ಏನಾದರೂ ಮೂವಿ ನೋಡೋ ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ. ಸೊ ಲೆಟ್ಸ್ ಸಿ ಹೌ ದ ಡೇ ಗೋಸ್. ಸ್ಟೇ ಟ್ಯೂನ್ ಫಾರ್ ದ ರೆಸ್ಟ್ ಆಫ್ ದ ಡೇ. ಸೊ ಈಗ ನಾನು ನಮ್ಮ ಅಮ್ಮಂಗೆ ಗಿಫ್ಟ್ ಪ್ಯಾಕ್ ಮಾಡ್ತಾಯಿದ್ದೀನಿ, ಲೈಕ್ ದ ಸೇಮ್ ವಾಚ್ನೇ. ಇನ್ನೊಂದು ಲೆಟರ್ ಕೂಡ ಬರೆದಿದೆ ನಮ್ಮ ಅಮ್ಮಂಗೆ, ಬಿಕಾಸ್ ಇಟ್ಸ್ ಲೈಕ್ ಅ ಹಾರ್ಟ್ ಫೆಲ್ ಲೆಟರ್. ಐ ವಿಲ್ ಬಿ ಲಿವಿಂಗ್ ಮೈ ಫ್ಯಾಮಿಲಿ ಸೂನ್ ಆ್ಯಕ್ಚುಲಿ. ಸೊ ಐ ಥಿಂಕ್ ಆ್ಯಂಡ್ ಗೋ ಸಮ್ವೇರ್ ಎಲ್ಸ್. ಅದಕ್ಕೆ ನಮ್ಮ ಅಮ್ಮಂಗೆ ಒಂದು ಸ್ಮಾಲ್ ಲೆಟರ್ ಕೂಡ ಬರೆದಿದ್ದೀನಿ. ಒಂದು ಅಪ್ಲೈಯಿಂಗ್ ಐಲೈನರ್. Show me your face in the mirror, Ramu. Oh my God, you look like... ಮತ್ತು ರಾತ್ರಿಗೆ ನಾವು ಊಟಕ್ಕೆ ನೆಂಚ್ಕೊಳಕ್ಕೆ ಅಂತ ನಾವು ಇಲ್ಲಿ ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಬಾಳೆಕಾಯಿ ಮತ್ತು ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀವಿ. ಮತ್ತು ನಾನು ಊಟ ಎಲ್ಲ ಏನೂ ತಿನ್ನೋಕ್ಕೆ ಹೋಗಲಿಲ್ಲ, ಬಿಕಾಸ್ ನಾನು ರಾತ್ರಿ ಹೊತ್ತು ಆ್ಯಕ್ಚುಲಿ ಊಟನ ಯಾವಾಗಲೂ ಸ್ಕಿಪ್ ಮಾಡ್ತೀನಿ. ಬಜ್ಜಿ ಮಾಡಿದ್ರು ಅಂತ ಐ ಜಸ್ಟ್ ಹೇಟ್ ಬಜ್ಜಿ. ಮಿಕ್ಕಿದವರೆಲ್ಲರೂ ಅವ್ರವ್ರ ಊಟ ಜೊತೆ ಈ ಬಜ್ಜಿನ ನೆಂಚ್ಕೊಂಡು ತಿಂದರು. ಊಟ ಎಲ್ಲ ಆದಮೇಲಿಂದ ನಾನು ನನ್ನ ತಂಗಿ ವಾಪಸ್ ನಮ್ಮ ರೂಮ್ಗಳಿಗೆ ಬಂದು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ವೀಡಿಯೋಸು ವ್ಲಾಗ್ಸ್ನೆಲ್ಲ ನೋಡ್ಕೊಂಡು ಕೂತಿದ್ವಿ. ಆಮೇಲಿಂದ ವಿ ಫೆಲ್ಟ್ ಬೋರ್ಡ್, ಸೊ ವಿ ಸ್ಟಾರ್ಟೆಡ್ ಟು ಪ್ಲೇ ಊನೋ. ನಾವು ಊನೋ ಆಡಬೇಕಾದ್ರೆ ನಮಗೆ ಸಾಂಗ್ಸ್ ಇರಲೇಬೇಕು. ಸೊ ಸ್ವಲ್ಪ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ಕೊಂಡು ಊನೋ ಆಡಿ ಆಮೇಲಿಂದ ಮನಿಕೊಂಡ್ಬಿಟ್ವಿ. ಸೊ ಮತ್ತೆ ಬೆಳಗ್ಗೆ ಎದ್ದು ಸಂಡೇ ಆಗಿರೋದ್ರಿಂದ ಲೈಕ್ ನಮ್ಮ ಮನೇಲಿ ಸಂಡೇ ಹೊತ್ತು ಬೆಳಗ್ಗೆ ತಿಂಡಿ ಎಲ್ಲ ಮಾಡೋಕ್ಕೋಗಲ್ಲ. ಸೊ ನಾವು ಹೋಟ್ಲಿಂದ
ಯಾವಾಗಲೂ ತರಿಸ್ತಿದ್ವಿ. ಬಟ್ ಈ ಸಲ ನನ್ನ ತಂಗಿ ನನಗೆ ಚೋಲೆ ಭಟೂರೆ ತಿನ್ನಬೇಕು ಅನಿಸ್ತಾ ಇದೆ ಅಂತ ಹೇಳಿದ್ಲು. ಸೊ ನನಗೆ ಆ್ಯಕ್ಚುಲಿ ಶಾಮ್ಜೀಸ್ ಚೋಲೆ ಭಟೂರೆ ಅಂದರೆ ಸಖತ್ ಇಷ್ಟ. ಮತ್ತು ಈವನ್ ಹಲ್ದಿರಾಮ್ಸ್ ಚೋಲೆ ಭಟೂರೆನೂ ತುಂಬ ಚೆನ್ನಾಗಿರತ್ತೆ. ಬಟ್ ನಮ್ಮ ಮನೆ ಹತ್ರ ಹಲ್ದಿರಾಮ್ಸ್ ಎಲ್ಲ ಇರಲಿಲ್ಲ. ಸೊ ವಿ ಆರ್ಡರ್ಡ್ ಫ್ರಮ್ ಶಾಮ್ಜೀಸ್ ಚೋಲೆ ಭಟೂರೆ. ಊಟ ಎಲ್ಲ ತಿಂದು ಮತ್ತು ನಮ್ಮಮ್ಮ ಎಲ್ಲ ರೆಡಿ ಆದರು ಅವ್ರ ಕಿಟ್ಟಿ ಹೋಗೋಕ್ಕೆ. ಹಂಗೆ ನಮ್ಮ ಚಿಕ್ಕಮ್ಮನೂ ಬಂದಿದ್ದರಿಂದ ಅವ್ರ ಕೈಯಲ್ಲೂ ಕೂಡ ಕೇಕ್ನ ಕಟ್ ಮಾಡಿಸಿದ್ವಿ. ಆಮೇಲೆ ಮಧ್ಯಾಹ್ನಕ್ಕೆ ಅಂತ ನನ್ನ ತಮ್ಮ ಕೂಡ ಬಂದಿದ್ದ. ಅವನಿಗೂ ಎಲ್ಲೋ ಹೋಗಿದ್ದ ಮತ್ತು ಅವ್ನಿಗೂ ಬೋರ್ ಹೊಡಿತಾ ಇದೆ ಅಂತ. ಸೊ ಅವ್ನು ಬಂದಾಗ ನಾವು ಮೆಕ್ಡೊನಾಲ್ಡ್ಸಿಂದ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ದಟ್ಸ್ ಹೌ ಅವರ್ ಆಫ್ಟರ್ನೂನ್ ವೆಂಟ್. ಆಮೇಲಿಂದ ಒಂದು ಹಾರರ್ ಮೂವಿ ಕೂಡ ನೋಡಿದ್ವಿ. ಇಟ್ ವಾಸ್ ವೆರಿ ನೈಸ್. ಅಗೇನ್ ಇವಾಗ ಆಲ್ಮೋಸ್ಟ್ 6 o'clock ಆಯಿತು ಅನಿಸುತ್ತೆ. ನೆನ್ನೆ ರಾತ್ರಿ ನಾವು ಊನ ಆಡ್ಬಿಟ್ಟು ಮಲ್ಕೊಂಡ್ಬಿಟ್ವಿ ಬಿಕಾಸ್ ವಿ ಆರ್ ವೆರಿ ಸ್ಲೀಪಿ. ಸೊ ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆಮೇಲಿಂದ ಮದರ್ಸ್ ಡೇಗೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮಮ್ಮ ಇಬ್ಬರು ಸೇರ್ಕೊಂಡು ಕೇಕ್ ಕಟ್ ಮಾಡಿದ್ರು. ಆಮೇಲಿಂದ ಅವ್ರು ಕಿಟ್ಟಿಗೆ ಹೋದರು. ಆಮೇಲಿಂದ ನನ್ನ ತಮ್ಮ ಬಂದಿದ್ದ ಮನೆಗೆ. ಸೊ ಊಟ ಎಲ್ಲ ನಾವು ಒಟ್ಟಿಗೆ ಮಾಡಿದ್ವಿ. ಆಮೇಲಿಂದ ಕಾಫಿ ಎಲ್ಲ ಕುಡ್ದು ಈಗ ನಾನು ನನ್ನ ತಂಗಿ ಮಾತ್ರ ಇವಾಗ ಊನು ಆಡ್ತಾಯಿದ್ದೀವಿ. ಅವನು ಎಲ್ಲೋ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾನೆ. ಸೊ ನಾನು ಇಲ್ಲೇ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬೈ.